ಪರಂ ಶಾಂತಿ ಕನ್ನಡ ಯೂಟ್ಯೂಬ್ ಚಾನೆಲ್ ಪರಂ ಶಾಂತಿ ಬೇಹದ್ ಜ್ಞಾನಕ್ಕೆ ಸ್ವಾಗತ. ಮಾತೆಯ ದಿವ್ಯ ಸಂದೇಶ ದಿನಾಂಕ 22/6/2024. ಬೇಹದ್ ಕಿ ಪರಂ ಮಹಾಶಾಂತಿ. ಬೇಹದ್ನ ಮಕ್ಕಳು ಯಾವಾಗಲೂ ಉರಿಯುತ್ತಿರುವ ಜ್ಯೋತಿಗಳಿದ್ದಂತೆ, ಯಾವಾಗಲೂ ತಮ್ಮ ಆತ್ಮಸ್ವರೂಪದಲ್ಲಿದ್ದು ವಿಶ್ವ ಪರಿವರ್ತನೆಯ ಸಂಕಲ್ಪಗಳನ್ನು ಎಲ್ಲೆಡೆ ಹರಡುತ್ತಿದ್ದಾರೆ. ಇಂತಹ ವಿಶೇಷ ಆತ್ಮ, ವಿಶೇಷ ಸೇವಾಧಾರಿ ಆತ್ಮ, ವಿಶ್ವ ಕಲ್ಯಾಣಕಾರಿ ಆತ್ಮ ಬೇಹದ್ನ ಮಕ್ಕಳು. ಈ ಬೇಹದ್ನ ಮಕ್ಕಳಿಗೆ ಬೇಹದ್ನ ಸೇವಾಧಾರಿ ಮಾತೆಯ ನಮಸ್ಕಾರಗಳು. ಸಮಯವನ್ನು ಸಮೀಪಕ್ಕೆ ತರುವಂತಹ ಇವರ ಪ್ರತಿ ಹೆಜ್ಜೆಯಲ್ಲಿಯೂ ಸಫಲತೆ ಕಾಣಿಸುತ್ತದೆ. ಮುಂದೆ ಸಫಲರಾಗುತ್ತೇವೋ ಇಲ್ಲವೋ ಎಂಬ ಶಂಕೆಯು ಅವರಲ್ಲಿ ಇಲ್ಲ. ಇಂತಹ ಸಂಕಲ್ಪಗಳು ಅವರ ಕನಸಿನಲ್ಲಿಯೂ ಕೂಡ ಬರುವುದಿಲ್ಲ. ಎಲ್ಲ ಕಾರ್ಯಗಳ ಹಿಂದೆಯೂ ಇವರ ಒಂದು ನಿಶ್ಚಯ ಸ್ವರೂಪದ ಸಫಲತೆಯು ಕಾಣಬರುತ್ತದೆ. ಸಫಲತೆಯು ಬ್ರಾಹ್ಮಣ ಆತ್ಮರ ದಾರಿಯಲ್ಲಿ ಹೂವುಗಳಂತೆ ಅರಳಿ ಬರುತ್ತವೆ. ತಂದೆ ಸಮಾನರಾದ ಮಹಾರಥಿಗಳು ಬೇಹದ್ನ ಮಕ್ಕಳು. ನಾನು ಸೇವಾಧಾರಿ, ನಾನು ನಿಮಿತ್ತ ಮಾತ್ರ ಅನ್ನುವುದು ಒಂದು ನ್ಯಾಚುರಲ್ ಆದ ಸ್ವಭಾವವಾಗಿರುತ್ತದೆ. ಇದು ಇವರ ಸ್ವಭಾವದಲ್ಲಿಯೇ ಬಂದಿದೆ. ಮಹಾರಥಿಯರ ಕರ್ತವ್ಯಗಳಲ್ಲಿ ವಿಶ್ವ ಕಲ್ಯಾಣವು ಸ್ಪಷ್ಟ ರೂಪದಲ್ಲಿ ಕಾಣಬರುತ್ತದೆ. ಬೇಹದ್ನ ಆತ್ಮರು ಯಾವಾಗಲೂ ತಾನು ಮುಂದೆ ಎನ್ನುವುದಿಲ್ಲ. ಬೇರೆ ಒಬ್ಬ ಆತ್ಮಕ್ಕೆ ಇವರು ಮುಂದು ಮಾಡಿ ಅವರಿಗೆ ಮೊದಲು ನೀವು ಮುಂದುವರಿಯಿರಿ ಎಂದು ಪ್ರೇರಣೆಯನ್ನು ನೀಡುತ್ತಿರುತ್ತಾರೆ. ನಾನು ಮೊದಲು, ನನ್ನದು ಅನ್ನುವ ಭಾವನೆ ಇರುವುದಿಲ್ಲ. ಮಹಾರಥಿಗಳು ಎಂದರೆ ಮಹಾದಾನಿಗಳು ಎಂದರ್ಥ. ಇವರು ತ್ಯಾಗ ಮತ್ತು ತಪಸ್ಯದ ಮೂರ್ತಿ ಮಹಾದಾನಿಗಳಾಗಿದ್ದಾರೆ. ಇಂತಹ ಮಹಾದಾನಿಗಳ ಸಂಘಟನೆಯು ಲೈಟ್ ಹೌಸ್ ಮತ್ತು ಮೈಟ್ ಹೌಸ್ನ ಕಾರ್ಯಗಳನ್ನು ಮಾಡುತ್ತವೆ. ಲೈಟ್ ಎಂದರೆ ಅತಿ ಹಗುರವಾದ ಮತ್ತು ಮೈಟ್ ಎಂದರೆ ಅತ್ಯಂತ ಶಕ್ತಿಶಾಲಿಯಾದ. ಚುಂಬಕೀಯ ಪವರ್ ಮತ್ತು ನಿಸ್ಸಂಕಲ್ಪರಾಗುವಂತಹ ಪವರ್ ಇದೆ. ಇವರಲ್ಲಿ ಬೇಹದ್ನ ಪರಂ ಶಾಂತಿಯ ಅನುಭವ ಮಾಡುವಂತಹ ಶಕ್ತಿ ಇದೆ. ಲೈಟ್ ಹೌಸ್ ಮತ್ತು ಮೈಟ್ ಹೌಸ್ನ ಕಾರ್ಯಗಳನ್ನು ಮಾಡಲಿದ್ದಾರೆ. ಇಂತಹ ಒಂದು ತಯಾರಿ ನಡೆಸುತ್ತಿದ್ದಾರೆ. ಇಂತಹ ಒಂದು ಸಂಘಟನೆಯು ತಯಾರಾಗುತ್ತಿದೆ ಅಂದರೆ ಎಲ್ಲೆಡೆಯೂ ಜಯ ಜಯಕಾರವೇ ಕೇಳಲಿದೆ. ಅದೆಂತಹ ದೃಶ್ಯವಾಗಲಿದೆ! ಇದೊಂದು ನಿಜವಾಗಲೂ ಒಂದು ವಂಡರ್ಫುಲ್ ದೃಶ್ಯವಾಗಲಿದೆ. ಹಾಹಾಕಾರದ ನಡುವೆ ಜಯ ಜಯಕಾರವು ನಡೆಯಲಿದೆ. ತಂದೆಯ ಪರಿಚಯವಿದ್ದರೂ ಅವರನ್ನು ಸರಿಯಾಗಿ ಗುರುತಿಸದೇ ಇರುವವರು ಹಾಹಾಕಾರವನ್ನು ಮಾಡಲಿದ್ದಾರೆ. ಯಾರು ತಂದೆಯನ್ನು ಕಂಡುಹಿಡಿದಿದ್ದಾರೋ, ತಂದೆಯ ಬಗ್ಗೆ ತಿಳಿದುಕೊಂಡಿದ್ದಾರೋ ಅವರಲ್ಲಿ ಜಯ ಜಯಕಾರವಾಗಲಿದೆ. ಈ ದೃಶ್ಯ ನಿಜವಾಗಿಯೂ ವಂಡರ್ಫುಲ್ ಆಗಿದೆ. ಒಂದೆಡೆ ಹಾಹಾಕಾರವಿದ್ದರೆ ಇನ್ನೊಂದೆಡೆ ಜಯ ಜಯಕಾರ. ಬೇಹದ್ ಕೆ ಬೇಹದ್ ಕಿ ಪರಂ 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 ಮಹಾಶಾಂತಿ ಹೈ, ಮಹಾಶಾಂತಿ ಹೈ, ಮಹಾಶಾಂತಿ ಹೈ.